ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನನ್ನ ಗಿಡಗಳೆಲ್ಲ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಇವಾಗ. ಮತ್ತು ಮೊಗ್ಗು ಬರಲಿಕ್ಕೂ ಸ್ಟಾರ್ಟ್ ಆಗಿದೆ ನೋಡಿ. ನೋಡಿ ಮೊಗ್ಗು ಬಂದಿದೆ ನೋಡಿ, ಇಲ್ಲೆಲ್ಲ ತುಂಬ ಮೊಗ್ಗು ಬಂದಿದೆ ನೋಡಿ. ನಾನು ಬೇಗ ಟ್ರಿಮ್ ಮಾಡಿ ನಾನು ಬ್ಲಾಕ್ ಸ್ಟಾರ್ ಹಾಕಿದ್ದಕ್ಕೆ ಇವಾಗ ಇಷ್ಟು ಬೇಗ ಚಿಗುರಿ ಚೆನ್ನಾಗಿ ಬಂದಿದೆ. ಇಲ್ಲಾಂದರೆ ಯಾವತ್ತೂ ಗಿಡ ನಂದು ಇಷ್ಟೊತ್ತರೊಳಗೆ ಸಾಯ್ತಾ ಇದ್ದಿತ್ತು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ. ಎಲ್ಲ ಗಿಡನೂ ಚೆನ್ನಾಗಿ ಚಿಗುರು ಬಂದಿದೆ ನೋಡಿ. ಹಾಗೆ ನಂದು ಹೊಸ ಗಿಡ ಇದೆಯಲ್ಲ, ಅದಕ್ಕೆ ಅದನ್ನು ನೆಟ್ಟು 6 ತಿಂಗಳಾಯಿತು ಇವತ್ತಿಗೆ. ಅದರಲ್ಲಿ ನೋಡಿ ತುಂಬ ಮೊಗ್ಗು ಸಿಗ್ತಾ ಇತ್ತು, ಅದಕ್ಕೆ ನಾನು ಕಟ್ ಮಾಡಲಿಲ್ಲ. ಇವತ್ತು ಎಷ್ಟು ಮೊಗ್ಗು ಸಿಗುತ್ತೆ ಅಂತ ನೋಡು. ಹೊಸ ಗಿಡದಲ್ಲಿ ಮಾತ್ರ ನೋಡಿ, ಇದರಲ್ಲೆಲ್ಲ ತುಂಬ ಮೊಗ್ಗಾಗಿದೆ ನೋಡಿ. ನಾನು ಇವಾಗ ಮೊಗ್ಗು ಮಾತ್ರ ತೆಗಿತೀನಿ, ಮತ್ತು ಇವಾಗ ಚೂಟುವುದಿಲ್ಲ. ಇದರಲ್ಲಿ ತುಂಬ ಕೇರೆ ಬಳ್ಳಿ ಬಂದಿದೆ ಈ ಗಿಡದಲ್ಲೆಲ್ಲ ನೋಡಿ. ಇದರಲ್ಲಿ ತುಂಬ ಇದೆ. ಆ ಕಡೆ ಎಲ್ಲ ನೋಡಿ ಸ್ವಲ್ಪ, ಇದರಲ್ಲೂ ಸ್ವಲ್ಪ ಚುಕ್ಕೆ ರೋಗನೂ ಇದೆ ಈ ಗಿಡದಲ್ಲಿ ಮಾತ್ರ. ಹೊಸ ಗಿಡದಲ್ಲಿ ಮಾತ್ರ ಚುಕ್ಕೆ ರೋಗ ಇದೆ. ಅದಕ್ಕೆ ಇವಾಗ ನಾನು ಕಟ್ ಮಾಡೋದು ಇಲ್ಲ, ಇದನ್ನು ಹಾಗೆ ಇಟ್ಟಿರ್ತೀನಿ. ಅಂದರೆ ಈ ತಿಂಗಳು ಎಂಡಲ್ಲಿ ಮಳೆ ಕಮ್ಮಿ ಆಗೋದಿಲ್ಲಲ್ಲ. ಎಂಡ್ ತನಕ ಮಳೆ ಕಮ್ಮಿ ಆಗೋದು ಕಷ್ಟ. ಸ್ವಲ್ಪ ಮಳೆ ಕಮ್ಮಿ ಆದಾಗ ಇದನ್ನು ಫುಲ್ಲು ಟ್ರಿಮ್ ಮಾಡಿ ಸ್ವಲ್ಪ ಬುಡಕ್ಕೆ ಏನಾದರೂ ಹಾಕಿದರೆ ಮತ್ತೆ ಗಿಡ ಚೆನ್ನಾಗಿ ಚಿಗುರು ಬರುತ್ತೆ. ಆವಾಗ ಮತ್ತು ಸ್ವಲ್ಪ ಜಾಸ್ತಿ ಮೊಗ್ಗು ಸಿಗುತ್ತೆ ನಮಗೆ. ನಾನು ಇದನ್ನು ನಟ್ಟು 6 ತಿಂಗಳಾಗಿದೆ. 6 ತಿಂಗಳಾದಾಗ ಸ್ವಲ್ಪ ಮೊಗ್ಗು ಸಿಗ್ತಾಯಿತ್ತು. ಇವಾಗ ಈ ಸಲ ಮಳೆ ಬರುವಾಗಲೂ ಮೊಗ್ಗು ಆಗ್ತಾಯಿತ್ತು ಇದರಲ್ಲಿ. ಇವಾಗ ಅಂದರೆ ಸ್ವಲ್ಪ ಬಿಸಿಲು ಸ್ವಲ್ಪ ಮಳೆ ಬರೋಕ್ಕೋಸ್ಕರ ಮೊಗ್ಗು ಆಗ್ತಾಯಿತ್ತು. ಎಷ್ಟು ಸಿಗುತ್ತೆ ಅಂತೇಳಿ, ಮೊಗ್ಗು ಎಷ್ಟು ಸಿಗುತ್ತೆ ಅಂತೇಳಿ ನೋಡಬೇಕಂತೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಕಡೆ ಎಲ್ಲ ನಾನು ಸರಿಯಾಗಿ ಕ್ಲೀನ್ ಮಾಡಲಿಲ್ಲ. ಇದು ಗಿಡ ಟ್ರಿಮ್ ಮಾಡಿದ ಮೇಲೆ ಎಲ್ಲ ಕ್ಲೀನ್ ಮಾಡುವಂತೇಳಿ ಈ ಕಡೆ ಎಲ್ಲ. ನಾನು ಬೆಳಿಗ್ಗೆ ಮೊಗ್ಗು ತೆಗೆದಿಲ್ಲ ಇವತ್ತು. ಈಗ ಸಂಜೆ ಹೊತ್ತಲ್ಲಿ ಮೊಗ್ಗು ತೆಗಿತಾ ಇದ್ದೆ. ಬೆಳಿಗ್ಗೆ ಹೊತ್ತಲ್ಲಿ ನಾನು ಕಟ್ಟಿ ಇವಾಗ ಅಂಗಡಿಗೆ ಕೊಡ್ತೀನಿ. ಅಂಗಡಿಗೆ ಇದು ಹೂವಿನ ಮಾರ್ಕೆಟಿಗೆ ಕೊಟ್ಟು ಬರ್ತೀನಿ. ಇವತ್ತು ಬೆಳಿಗ್ಗೆ ಕಟ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಇವತ್ತು ಸಾಯಂಕಾಲ ಹೊತ್ತಲ್ಲಿ ಕಟ್ಟುವ ಅಂತೇಳಿ ಕೊಯ್ತಾ ಇದ್ದೀನಿ. ಕೆಲವು ಹುಳ ಬಂದಿದೆ ಅನಿಸುತ್ತೆ ನೋಡಿ. ಅಲ್ಲಿ ಇಷ್ಟು ಚಿಕ್ಕದಾಗಿದೆ ನೋಡಿ ಮೊಗ್ಗು. ಈ ಮೊಗ್ಗು ನೋಡಿ ಎಷ್ಟು ದೊಡ್ಡದಿದೆ. ಇದು ನೋಡಿ ಎಷ್ಟು ಚಿಕ್ಕದಾಗಿದೆ. ಇದಕ್ಕೆ ಔಷಧಿ ಸ್ಪ್ರೇ ಮಾಡಲಿಲ್ಲ ನಾನು. ಈ ಕೇರೆ ಬಳ್ಳಿ ಇದೆಯಲ್ಲ, ಕೇರೆ ಬಳ್ಳಿ ತುಂಬ ಇದ್ದರೆ ನಮಗೆ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ ನೋಡಿ. ಇಷ್ಟು ಉದ್ದ ಬೆಳ್ಕೊಂಡಿದೆ ನೋಡಿ, ಕಾಲಿಗೆಲ್ಲ ಸಿಕ್ಕಾಕೊಳ್ಳುತ್ತೆ ನೋಡಿ. ಇಷ್ಟು ಉದ್ದ ಬೆಳ್ಕೊಂಡಿದೆ, ಆದರೂ ನಾನು ಕಟ್ ಮಾಡಲಿಲ್ಲ. ಇವಾಗ ಅಂದರೆ ನಾನು ಹಳೆ ಗಿಡನೆಲ್ಲ ಟ್ರಿಮ್ ಮಾಡಿದ್ನಲ್ಲ, ಅದು ಚಿಗುರಿ ಚೆನ್ನಾಗಿ ಮೊಗ್ಗು ಬಂದ ಮೇಲೆ ಇದನ್ನು ಟ್ರಿಮ್ ಮಾಡುವ ಅಂತೇಳಿ. ಅದು ಈಗ ಮಳೆ ಬರ್ತಾ ಇರುತ್ತಲ್ಲ, ದಿನಾ ಮಳೆ ಇದೆ. ಇವಾಗ ಮಳೆ ಕಮ್ಮಿ ಆಗಲೇ ಇಲ್ಲ.
ಇದು ನೋಡಿ, ಇದು ತುಂಬ ಇದರಲ್ಲಿ ಬೆಳಿ ನುಷಿ ಇರ್ತಾ ಇದ್ದಿತ್ತು. ಇದು ಒಂದು ಗಿಡದಲ್ಲಿ ಜಾಸ್ತಿ ಇರ್ತಾ ಇದ್ದಿತ್ತು. ಇವಾಗ ಇಲ್ಲ ನೋಡಿ, ಕಮ್ಮಿ ಆಗಿದೆ. ಇಲ್ಲ, ಒಂದು ಇಲ್ಲ ನೋಡಿ. ಇನ್ನು ನೋಡಬೇಕು ಮುಂದೆ ಏನಾಗುತ್ತಂತೇಳಿ. ಇದು ಯಾವತ್ತು ನಾನು ಇದರಲ್ಲಿ ಗ್ರೋ ಬ್ಯಾಗಿಗೆ ಹಾಕಿದ್ನೋ ಆವತ್ತಿಂದ ಒಂದೇ ಸಮನೆ ತುಂಬ ಅಂದರೆ ತುಂಬ ಬೆಳಿ ನುಸಿರು ಇದರಲ್ಲಿ. ಕಮ್ಮಿ ಮಾಡಲಿಕ್ಕೆ ಆಗಲೇ ಇಲ್ಲ. ಇವಾಗ ಮಳೆ ಬಂದ ಮೇಲೆ ಸ್ವಲ್ಪ ಕಮ್ಮಿ ಆಗಿದೆ. ಇನ್ನು ನೋಡ್ಬೇಕು, ನಾವಿನ್ನು ಸಗಣಿ ಗೊಬ್ಬರ ಎಲ್ಲ ಹಾಕ್ತೀವಲ್ಲ, ಆವಾಗ ಮತ್ತೆ ಬಂದರೂ ಬರ್ಬೋದು. ಆವಾಗ ಏನಾದರೂ ಅದೇ ಸ್ಪ್ರೇ ತಂದು ಹೊಡೆದ್ರೆ ಆಯಿತು. ನಾವು ಗಿಡನ ಟ್ರಿಮ್ ಮಾಡಿದರೆ ಮಾತ್ರ ಗಿಡ ನೋಡ್ಲಿಕ್ಕೆ ಒಂಥರ ಚಂದ, ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಾಂದರೆ ನೋಡಲಿಕ್ಕೂ ಒಂಥರ ಅಷ್ಟೊಂದೇನು ಚೆನ್ನಾಗಿ ಕಾಣೋದಿಲ್ಲ. ನಮಗೆ ಚಂದ ಅಷ್ಟು ಮುಖ್ಯ ಅಲ್ಲ, ನಮಗೆ ಹೂವಾಗೋದೇ ಮುಖ್ಯ. ಅದರ ಗಿಡನ ನಾವು ಟ್ರಿಮ್ ಮಾಡ್ತಾಯಿದ್ರೆ ಚೆನ್ನಾಗಿ ಚಿಗುರಿ ಮೊಗ್ಗು ಬರುತ್ತೆ. ಅದಕ್ಕೆ ನಾನು ಇವಾಗ ಒಂದು ಸ್ವಲ್ಪ ಮೊಗ್ಗು ಆಗ್ತಾ ಇದ್ದದನ್ನೇ ಹೇಗೆ ಕಟ್ ಮಾಡೋದು, ಅದಕ್ಕೆ ಕಟ್ ಮಾಡಲಿಲ್ಲ. ತುಂಬ ಕೆರೆ ಬಳಿ ಬಂದಿದೆ ಇದರಲ್ಲಿ. ಇದೇ ನೋಡಿ ಫ್ರೆಂಡ್ಸ್, ಇದು ಗಿಡ ಒಂಥರ ಬುಡ ಗಟ್ಟಿಯಾಗಿ ಸಾಯುತ್ತೆ ಅಂತ ಹೇಳಿದ್ನಲ್ಲ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಚಿಗುರಿ ಮೊಗ್ಗಾಗಿದೆ. ಇವಾಗ ನಾನು ಅವತ್ತು ಟ್ರಿಮ್ ಮಾಡಿ ಬುಡ ಸಡ್ಲ್ ಮಾಡಲಿಲ್ಲ ಅಂದಿದ್ರೆ ಗಿಡ ಸಾಯ್ತಾ ಇದ್ದಿತ್ತು. ಫುಲ್ಲು ಟ್ರಿಮ್ ಮಾಡಿ ಬುಡ ಸಡ್ಲ್ ಮಾಡಿ ಸ್ವಲ್ಪ ಒಂದೊಂದು ಸ್ವಲ್ಪ ಬಾಡಲಿ ಶುರುವಾಗಿದೆ ನೋಡಿ. ಬಿಸಿಲಿದೆ ಅನಿಸುತ್ತೆ ಫ್ರೆಂಡ್ಸ್. ಇಷ್ಟು ಮೊಗ್ಗು ಸಿಕ್ಕಿದೆ ನೋಡಿ. ಇದರಲ್ಲಿ ಒಂದು 200 ಮೊಗ್ಗಾದರೂ ಇರುತ್ತೆ. ಅಂದರೆ 200 ಮೊಗ್ಗು ನಾನು ಬೆಳಗ್ಗೆ ಕಟ್ಟಿ ನಾನು ಮಾರ್ಕೆಟಿಗೆ ಕೊಡ್ತೀನಿ. 200 ಮೊಗ್ಗಾದರೂ ನಾನು ಮನೇಲಿ ಇಟ್ಕೊಳ್ಳೋದಿಲ್ಲ, ಅಂಗಡಿ ಕೊಟ್ಟು ಬರ್ತೀನಿ. ಇವತ್ತು ನಾನು ಬೆಳಿಗ್ಗೆ ಕೊಯ್ದಿಲ್ಲ ಇವತ್ತು, ಯಾಕಂದರೆ ನಂಗೆ ಸ್ವಲ್ಪ ಬೆಳಿಗ್ಗೆ ಹುಷಾರಿರಲಿಲ್ಲ, ನಾನು ಕೊಯ್ಲಿಲ್ಲ. ಇದನ್ನು ಇವಾಗ ಕಟ್ಟಿ ನಾನು ದೇವ್ರ ಫೋಟೋಕ್ಕೆ ಹಾಕ್ತೀನಿ. ನನಗೆ ಇದು 6 ತಿಂಗಳ ಗಿಡದಲ್ಲಿ ಇಷ್ಟು ಮೊಗ್ಗು ಸಿಕ್ಕಿದೆ ನನಗೆ. ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.